ಟಾಕ್ಸಿಕ್ ಯಶ್, ರಸಿಕಾ, ಅರೆಬೆತ್ತಲೆ ರಿಷಿಕಾ. ಅಂಡ್ ಯಶ್ ಅವರೇ, ನೀವು ಇದನ್ನ ನೋಡಿದ್ರೆ ಹೆಣ್ಮಕ್ಳಿಗೆಲ್ಲ ಮಾನ ಮರ್ಯಾದೆ ಕಿತ್ತು ಬಿಸಾಕ್ತಂಗಿದೆ. ಹೆಣ್ಣಿಗೆ ಅಂದ ಇದ್ರೆ ಚಂದ, ಅದು ಅಸ್ತ್ರವಾಗಿ ಯೂಸ್ ಮಾಡ್ಕೋಬೇಡ ಅಂದ್ರೆ ಏನು ಅರ್ಥ ಅದರದ್ದು? ವಾಟ್ ಇಸ್ ದ ಮೀನಿಂಗ್? ಆ್ಯಂಡ್ ಕಿಯಾರಾ ಅಂತ ಒಂದು ದೊಡ್ಡ ಸ್ಟಾರ್ನ ಇಲ್ಲಿಗೆ ಕರ್ಕೊಂಬಂದು ಟ್ರೈಲರಲ್ಲಿ ನೀವು ಎಷ್ಟು ತಗೋತ್ಯಾ? ಅದು ಬೇಕಿತ್ತ ಟ್ರೈಲರಲ್ಲಿ? ಮರ್ಯಾದೆ ಇದೆಯಾ ಕನ್ನಡ ಇಂಡಸ್ಟ್ರಿಗೆ ಅಥವಾ ಮರ್ಯಾದೆ ಇಲ್ವಾ? ನಮ್ಮತನ ಏನು, ಹಾಲಿವುಡ್ ಏನು, ಬಾಲಿವುಡ್ ಏನು, ಟಾಲಿವುಡ್ ಏನು, ಕಾಲಿವುಡ್ ಏನು ಗೊತ್ತಿರಬೇಕು. ನಮಸ್ಕಾರ ಸ್ನೇಹಿತರೆ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಎಂಬುದು ಒಂದು ಗಾದೆ ಮಾತು. ಕನ್ನಡ ಚಿತ್ರರಂಗಕ್ಕೆ ಈ ಮಾತು ಹೆಚ್ಚು ಅನ್ವಯವಾಗುತ್ತೆ. ಕನ್ನಡ ಚಿತ್ರರಂಗ ಇಂದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ಕೆಜಿಎಫ್, ಕಾಂತಾರ ಸೇರಿದಂತೆ ಹಲವು ಸಿನಿಮಾಗಳು ಕನ್ನಡದ ಕಥೆ, ಪ್ರತಿಭೆ ಹಾಗೂ ಮಾರುಕಟ್ಟೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿವೆ. ಈ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ, ಗೀತು ಮೋಹನ್ ದಾಸ್ ನಿರ್ದೇಶನದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಭಾರೀ ಕುತೂಹಲ ಸೃಷ್ಟಿಸಿರುವುದು ಖಂಡಿತ ಸುಳ್ಳಲ್ಲ. ಕೆಲವರಿಗೆ ಬಾಯಿ ಚಪಲ, ಹುಚ್ಚ ವೆಂಕಟ್ನಂತೆ ಮಾತನಾಡ್ತಾರೆ. ಅದರಲ್ಲೂ ನಟಿ ರಿಷಿಕಾ ಸಿಂಗ್ ಅವರ ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ತರ ನೀವು ಸಪೋರ್ಟ್ ಮಾಡೋದು, ಯಾರೋ ಒಬ್ರು ಪಾಪ ಬಾಲಿವುಡ್ ಅವರು ನಮ್ಮನ್ನು ನಂಬ್ಕೊಂಡು, ಕನ್ನಡ ನಂಬ್ಕೊಂಡು, ಕಿಯಾರಾ ಅಂತ ಬ್ಯೂಟಿಫುಲ್ ಆಕ್ಟ್ರೆಸ್ನ ನೀವು ಈ ಎಷ್ಟಗತ್ಯ ಅಂತ ನೀವು ಕೇಳಿದ್ರೆ ಟ್ರೈಲರಲ್ಲಿ, ಆ ಯಮ್ಮಂಗೆ ಕನ್ನಡ ಬರುತ್ತೋ ಇಲ್ವೋ, ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಥರನ ನೀವು ಪೋರ್ಟ್ರೇ ಮಾಡೋದು ಅವ್ರನ್ನ ಬಾಲಿವುಡ್ಡಿಂದ ಕರ್ಕೊಂಡ್ಬಂದು. ಟಾಕ್ಸಿಕ್ನಲ್ಲಿ ಮಹಿಳೆಯರನ್ನು ತೋರಿಸಿರುವ ರೀತಿ ಇಷ್ಟವಾಗಿಲ್ಲ. ಮಹಿಳೆಯರಿಗೆ ಗೌರವ ಕೊಡಬೇಕು, ಕನ್ನಡದ ಸಾಂಸ್ಕೃತಿಕ ಮೌಲ್ಯಗಳನ್ನ ಕಾಪಾಡಬೇಕು ಎಂಬ ಅವರ ಹೇಳಿಕೆ ಚಿತ್ರ ಪ್ರೇಮಿಗಳಲ್ಲಿ ಅಚ್ಚರಿ ಮೂಡಿಸಿದೆ. ಯಾರೇ ಆಗಲಿ ಸಿನಿಮಾದಲ್ಲಿನ ಮಹಿಳಾ ಪ್ರಾತಿನಿಧ್ಯವನ್ನ ಪ್ರಶ್ನಿಸಬಹುದು, ಯಶ್ ಅವರಂತಹ ದೊಡ್ಡ ನಟನನ್ನು ಟೀಕಿಸಬಹುದು. ಆದ್ರೆ ಒಂದು ಪ್ರಶ್ನೆ ಮಾತ್ರ, ಮಹಿಳೆಯರ ಗೌರವ, ಸಂಸ್ಕೃತಿ, ಮೌಲ್ಯಗಳ ಬಗ್ಗೆ ಮಾತನಾಡುವಾಗ ನಾವುಗಳು ಕೂಡ ಹೊರಗೆ ಒಳಗೆ ಹಾಗೆಯೇ ಇರಬೇಕು. ಇದು ರಿಷಿಕಾ ಸಿಂಗ್ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ಪ್ರಶ್ನೆಯಲ್ಲ, ಇದು ಮಾನದಂಡದ ಪ್ರಶ್ನೆ. ರಿಷಿಕಾ ಸಿಂಗ್ ಕೂಡ ಕನ್ನಡ ಚಿತ್ರರಂಗದವರೇ. ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಪುತ್ರಿಯಾಗಿ ಚಿತ್ರರಂಗದ ಹಿನ್ನೆಲೆಯಿಂದ ಬಂದವರು. ಅವರು ಸ್ವತಃ ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೀಗಿರುವಾಗ ಮಹಿಳೆಯರನ್ನು ಹೇಗೆ ತೋರಿಸಬೇಕು ಎಂಬ ಚರ್ಚೆ ಆರಂಭಿಸಿದಾಗ ಆಕೆ ಅಭಿನಯಿಸಿದ್ದ ಸಿನಿಮಾಗಳಲ್ಲಿನ ಬಿಚ್ಚಮ್ಮನ ಪಾತ್ರದ ಸನ್ನಿವೇಶಗಳೇ ಕಾಣುತ್ತವೆ. ಹೀಗಿರುವಾಗ ಅದೇ ಕನ್ನಡಿಯಲ್ಲಿ ನೋಡಲು ಸಿದ್ಧರಾಗಬೇಕಲ್ಲವೇ? ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಮೊದಲು ಅದೇ ಬುದ್ಧಿಯನ್ನ ನಮ್ಮ ಮೇಲೂ ಅನ್ವಯಿಸಿಕೊಳ್ಳಬೇಕು. ಒಂದು ಸಿನಿಮಾದಲ್ಲಿ ಮಹಿಳೆಯರನ್ನ ವಸ್ತುವಿನಂತೆ ತೋರಿಸಲಾಗಿದೆ ಎಂದು ಯಾರಿಗಾದ್ರೂ ಅನಿಸಿದ್ರೆ ಅವರು ಪ್ರಶ್ನಿಸಬಹುದು. ಆದರೆ ಟ್ರೇಲರ್ನ ಕೆಲವು ದೃಶ್ಯಗಳನ್ನ ನೋಡಿ ಇಡೀ ಸಿನಿಮಾದ ಅಂತಿಮ ತೀರ್ಪು ನೀಡುವುದು ಸರಿಯೇ? ಸಿನಿಮಾ ಬಿಡುಗಡೆಯಾದ ನಂತರ ಅದರ ಕಥೆ ಏನು, ಪಾತ್ರಗಳ ಹಿನ್ನೆಲೆ ಏನು, ಆ ದೃಶ್ಯಗಳ ಸಂದರ್ಭ ಏನು ಎಂಬುದು ಗೊತ್ತಾದ ಮೇಲೆ ಚರ್ಚೆ ಮಾಡಿದ್ರೆ ಇನ್ನಷ್ಟು ಅರ್ಥಪೂರ್ಣವಾಗುವುದಿಲ್ಲವೇ? ಯಶ್ ಅವರು ಕನ್ನಡ ಚಿತ್ರರಂಗವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರುವ ಪ್ರಮುಖ ನಟರಲ್ಲಿ ಒಬ್ಬರು. ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಎಂದು ಸ್ವತಃ ಯಶ್ ಅವರೇ ಹೇಳಿಕೊಂಡಿದ್ದಾರೆ. ಕನ್ನಡದ ಒಬ್ಬ ನಟ ಜಾಗತಿಕ ಮಾರುಕಟ್ಟೆಗೆ ಹೋಗ್ತಿರುವಾಗ ಅವರ ಪ್ರತಿಯೊಂದು ಪ್ರಯತ್ನವನ್ನು ಕನ್ನಡ ಸಂಸ್ಕೃತಿಗೆ ಧಕ್ಕೆ ಎಂದು ನೋಡುವುದು ಎಷ್ಟು ಸರಿ? ತಾನು ಒಬ್ಬ ನಿರ್ದೇಶಕನ ಮಗಳು ಎಂಬುದು ಮರೆತಂತೆ ತೋರುತ್ತೆ. ನಿರ್ದೇಶನದ ಹೊಣೆಯ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ವೇ? ಮಹಿಳೆಯರ ಮೌಲ್ಯ ಎಂಬ ದೊಡ್ಡ ಮಾತು ಹೇಳುವಾಗ ಆ ಮಾತಿಗೆ ತಕ್ಕಷ್ಟು ಜವಾಬ್ದಾರಿಯು ನಿಮ್ಮದಾಗಿರಬೇಕು. ಈ ಮಾತುಗಳನ್ನು ರಿಷಿಕಾಗೆ ಹೇಳಬೇಕು ಅಲ್ವೇ? ನಾವೇನು ಹೇಳ್ಬೇಕಾಗೂ ಇಲ್ಲ. ಯಶ್ ಹುಟ್ಟಕ್ ಮುಂಚೆನೆ ನಮ್ಮ ತಂದೆ ಅಂತ ಮಾಡ್ಬಿಟ್ಟಿದ್ರು. ನಾವೇನು ಮಾಡಬೇಕಾಗೂ ಇಲ್ಲ. ನಮ್ಮ ರಕ್ತದಲ್ಲೇ ಸಿನಿಮಾ ಇದೆ. ನೀವ್ಯಾರು ಅಂತ ನಮಗ್ ಬಂದು ಕೇಳ್ತೀರಾ? ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಿದ್ರೆ ಸಂಸ್ಕೃತಿ ಅಂದ್ರೆ ಕೇವಲ ಪರದೆ ಮೇಲಿನ ಉಡುಪು ಅಥವಾ ದೃಶ್ಯಗಳೇ, ಅಥವಾ ಮಹಿಳೆಯ ಸ್ವಾತಂತ್ರ್ಯ, ಆಯ್ಕೆ ಮತ್ತು ಗೌರವವೂ ಅದರ ಭಾಗವೇ? ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಚರ್ಚೆ ಇನ್ನಷ್ಟು ಆರೋಗ್ಯಕರವಾಗುತ್ತೆ. ಕೊನೆಯದಾಗಿ ರಿಷಿಕಾ ಸಿಂಗ್ ಅವರೇ, ಇನ್ನೊಬ್ಬರಿಗೆ ಬುದ್ಧಿ ಹೇಳೋದು ಸುಲಭ, ಅದೇ ಬುದ್ಧಿಯನ್ನ ಮೊದಲು ನಮ್ಮ ಮೇಲೆ ಅನ್ವಯಿಸಿಕೊಳ್ಳುವುದು ಕಷ್ಟ. ರಾಜ್ಯ ಬಿಡಿಸ್ತೀನಿ ಎಂಬ ಅಹಂಕಾರದ ಮಾತು ಯಾರಿಗೂ ಶೋಭೆ ತರುವಂತದ್ದಲ್ಲ. ಕನ್ನಡ, ಕರ್ನಾಟಕ ಕನ್ನಡಿಗರ ಸೊತ್ತು, ಕನ್ನಡಿಗರ ಸ್ವತ್ತು. ನೀವು ಪರಭಾಷಿಗಳೆಂಬುದು ಮರೆಯಬೇಡಿ.